ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಕದನ ವಿರಾಮ ನಂತರದಲ್ಲಿ ಮಹತ್ವದ ಸಭೆ. ಸಿಡಿಎಸ್ ಸೇನಾ ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಭಾಗಿಯಾಗಿದ್ದಾರೆ. ಸಚಿವರು ಹಿರಿಯ ಅಧಿಕಾರಿಗಳ ಜೊತೆಗೆ ಈ ಸಭೆ ನಡೀತಾ ಇದೆ. ಒಂದು ಕಡೆಯಿಂದ ಸೀಸ್ ಫೈರ್ ಆಗಿದೆ, ಅದರ ಉಲ್ಲಂಘನೆಯೂ ಕೂಡ ಆಗಿದೆ. ಪಾಕಿಸ್ತಾನದಿಂದ ನಿನ್ನೆ ರಾತ್ರಿ ಕದನ ವಿರಾಮದ ಉಲ್ಲಂಘನೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಕದನ ವಿರಾಮ ಹೋಗಿ ಕಪಟ ವಿರಾಮ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಸಭೆ ಇವತ್ತು ಒಂದು ವೇಳೆ ಮತ್ತೆ ಅದೇ ಥರ ಉಲ್ಲಂಘನೆ ಆದರೆ ಏನು ಮಾಡಬೇಕು? ಜೊತೆಗೆ ನಿನ್ನೆ ಕದನ ವಿರಾಮ ಉಲ್ಲಂಘನೆ ಆಯ್ತಲ್ಲ, ಇದಕ್ಕೆ ನಮ್ಮಿಂದ ಪ್ರತಿಕ್ರಿಯೆ ಹೇಗಿರಬೇಕು? ಇಲ್ಲಿಗೆ ಮುಗಿಸೋದಾ? ಹಾಗಾದರೆ ಪದೇ ಪದೇ ಅವರು ಸೀಸ್ ಫೈರ್ ವೈಲೇಷನ್ ಮಾಡ್ತಾನೆ ಇರೋದಾ? ಮುಂದಿನ ಕ್ರಮ ಏನು? ಇದರ ಬಗ್ಗೆ ಸಭೆ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ ಆ ದೃಶ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿದ್ದಾರೆ, ಜೊತೆಗೆ ವಿದೇಶಾಂಗ ಸಚಿವರು ಕೂಡ ಇದ್ದಾರೆ, ಎಸ್ ಜಯಶಂಕರ್ ಅವರು ಕೂಡ ಇದ್ದಾರೆ, NSA ಅಜಿತ್ ಧೋವಲ್ ಇದ್ದಾರೆ, ಜೊತೆಗೆ ಮೂರೂ ಸೇನೆಯ ಮುಖ್ಯಸ್ಥರು CDS ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ಅಂತ ಹೇಳಿದ್ರೆ, ನಿನ್ನೆ ನಾವು ಕದನ ವಿರಾಮಕ್ಕೆ ಒಪ್ಕೊಂಡ್ವಿ. ಪ್ರಸ್ತಾಪ ಬಂದಿದ್ದು ಪಾಕಿಸ್ತಾನದ ಕಡೆಯಿಂದ, ನಮ್ಮ ಕಡೆಯಿಂದ ಅಂತೂ ಅಲ್ಲ. ಪಾಕಿಸ್ತಾನದ ಕಡೆಯಿಂದ ಅಂಗಲಾಚಿ ಕೇಳಿಕೊಂಡ್ರು, ಕದನ ವಿರಾಮ ಘೋಷಣೆ ಮಾಡೋಣ, ಇಲ್ಲಿಗೆ ಯುದ್ಧ ನಿಲ್ಲಿಸೋಣ ಅಂತ ಹೇಳಿದ್ರು. ನಾವು ಕೂಡ ಒಪ್ಕೊಂಡಿವಿ. ಆದರೆ ಆ ನಂತರ ಆಗಿದ್ದೇ ಬೇರೆ. ಪಾಕಿಸ್ತಾನದ ಕಡೆಯಿಂದ ನಮ್ಮ ಮೇಲೆ ದಾಳಿ ಆಯಿತು, ಶೆಲ್ ದಾಳಿ ಆಯಿತು, ಡ್ರೋನ್ ದಾಳಿಗಳಾದವು. ಎಲ್ಲಿಂದ ಆಯಿತು ಹಾಗಾದರೆ? ಕದನ ವಿರಾಮ ಅಂತ ಹೇಳಿದ್ರೆ ಕದನ ವಿರಾಮ, ಅದನ್ನು ಉಲ್ಲಂಘನೆ ಯಾಕೆ ಮಾಡಿದ್ರು? ನಾವಾಗೆ ಕೇಳ್ಕೊಂಡಿರಲಿಲ್ಲ, ಅವರಾಗಿ ಕೇಳ್ಕೊಂಡು ಬಂದರು, ಕಾಲಿಗೆ ಬಿದ್ದರು, ಬಗ್ಗಿದ್ರು, ಆಯ್ತು ಹೋಗಲಿ ಸಾಯಲಿ ಅಂತ ನಾವು ಓಕೆ ಅಂದ್ವಿ. ಇದಾದ ಮೇಲೆ ಮತ್ತೆ ಈ ಗುಳ್ಳೆನರಿ ಕೆಲಸ ಮಾಡ್ತಲ್ಲ ಪಾಕಿಸ್ತಾನ, ಅದಕ್ಕೆ ಭಾರತ ಯಾವ ರೀತಿಯಾದಂಥ ಉತ್ತರ ಕೊಡಬೇಕು? ಈಗಾಗಲೇ ನಾವು ನಮ್ಮ ಜವಾನರನ್ನು ಕಳ್ಕೊಂಡಿದ್ದೀವಿ, ಸಾಕಷ್ಟು ನಷ್ಟ ಆಗಿದೆ. 26 ಜನ ಅಮಾಯಕರನ್ನು ಕಳ್ಕೊಂಡಿದ್ದೀವಿ. ಪಾಪ ಆಂಧ್ರದ 25 ವರ್ಷದ ಸೇನಾನಿ, ವೀರ ಸೇನಾನಿ ಮಡಿದಿದ್ದಾನೆ. ಅದನ್ನೆಲ್ಲ ನೋಡಿದಾಗ ರಕ್ತ ಕುದಿಯುತ್ತೆ. ಇಷ್ಟಕ್ಕೆ ಬಿಟ್ವಲ್ಲ ನಾವು ಪಾಕಿಸ್ತಾನವನ್ನಂತ ಅನಿಸುತ್ತೆ. ಆದರೂ ಕೂಡ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೀವಿ, ನಾವು ಒಪ್ಕೊಂಡಿದ್ದೀವಿ. ಇದರ ನಂತರ ಇವರು ಗುಳ್ಳೆನರಿ ಆಟ ಆಡ್ತಾರಲ್ಲ, ಕಪಟಿತನ ಮೋಸ ಮಾಡ್ತಾರಲ್ಲ, ಅದಕ್ಕೆ ಭಾರತ ಈಗ ಹೇಗೆ ತಿರುಗೇಟನ್ನು ಕೊಡಬೇಕು? ಆಯಿತು, ಪಾಕಿಸ್ತಾನ ಏನೋ ಮಧ್ಯಸ್ಥಿಕೆ ವಹಿಸ್ತು, ಎರಡೂ ಕಡೆಯಿಂದ ನಾವು ಒಪ್ಕೊಂಡ್ವಿ, ಅವರು ಒಪ್ಕೊಂಡಿದ್ದಾರೆ. ಇದಾದ ನಂತರ ಮತ್ತೆ ಯಾಕೆ ವೈಲೇಷನ್ ಮಾಡಿದ್ರು? ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ ಯಾಕೆ? ಯಾವ ಕಾರಣಕ್ಕಾಗಿ? ಇವತ್ತು ಮತ್ತೆ ಉಲ್ಲಂಘನೆ ಮಾಡೋದಿಲ್ಲ ಅಂತ ಯಾವ ಧೈರ್ಯ? ಇನ್ನೇನು ಯುದ್ಧ ನಡೆಯೋದಿಲ್ಲ, ಕದನ ವಿರಾಮ ಆಗಿದೆ ಅಂತ ಹೇಳಿ ನಮ್ಮ ನಾಗರಿಕರು ಮತ್ತೊಮ್ಮೆ ಕಾಶ್ಮೀರಕ್ಕೆ ಹೋಗಿ, ಪೂಂಚ್ಗೆ ಹೋಗಿ, ರಜೌರಿಗೆ ಹೋಗಿ ಅಲ್ಲಿ ಇದ್ದು ಬಿಟ್ರೆ, ರಾತ್ರೋರಾತ್ರಿ ಶೆಲ್ ದಾಳಿ ಆದರೆ, ಪ್ರಾಣ ಹಾನಿ ಆದರೆ ಅದಕ್ಕೆ ಹೊಣೆಗಾರರು ಯಾರಾಗ್ತಾರೆ? ಸರ್ಕಾರ ಹೊಣೆ ಆಗುತ್ತಾ? ಸೇನೆ ಹೊಣೆ ಆಗುತ್ತಾ? ಯಾರು ಹೊಣೆ ಆಗ್ತಾರೆ? ಗೊತ್ತಿದೆ ನಮಗೆ. ಪಾಕಿಸ್ತಾನದ ಈ ಬುದ್ಧಿ ಇವತ್ತು ನಿನ್ನೆ ಬುದ್ಧಿ ಅಲ್ಲ, ಮೊದಲಿಂದಲೂ ಇದನ್ನೇ ಮಾಡ್ಕೊಂಡು ಬಂದಿದೆ. ಬೆನ್ನಿಗೆ ಚೂರಿ ಹಾಕೋದೇ ಅವ್ರ ಕೆಲಸ. ಇವತ್ತು ಕದನ ವಿರಾಮ ಅಂತ ಹೇಳೋದು, ನಾಳೆ ಬಂದು ಮತ್ತೆ ಯುದ್ಧ ಮಾಡೋದು, ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಅಲ್ಲಿನ ಪ್ರಧಾನಿಯ ಮಾತನ್ನು ಕೇಳಿಸ್ಕೋಬೇಕಿತ್ತು ನೀವು. ನಾವು ಗೆದ್ದು ಬಿಟ್ಟಿದ್ದೀವಿ, ಭಾರತದ ವಿರುದ್ಧದ ಯುದ್ಧದಲ್ಲಿ ನಾವು ಗೆದ್ದು ಬಿಟ್ಟಿದ್ದೀವಿ, ಭಾರತದ ರಫೇಲ್ಗಳನ್ನು ಉಡಾಯಿಸ್ಬಿಟ್ಟಿದ್ದೀವಿ, ಭಾರತ ಕಂಗೆಟ್ಟು ದಿಕ್ಕೆಟ್ಟು ನಮ್ಮ ಬಳಿಗೆ ಕೇಳ್ಕೊಂಡು ಬಂತು, ನಾವು ಕದನ ವಿರಾಮಕ್ಕೆ ಒಪ್ಕೊಂಡ್ವಿ ಅಂತ ಅವ್ರು ಹೇಳಿರುವಂಥ ಮಾತು. ಅದಕ್ಕೆ ನಾವು ಉತ್ತರ ಕೊಡೋದು ಬೇಕೋ ಬೇಡವಾ? ಉತ್ತರ ಕೊಡಬೇಕೋ ಬೇಡವೋ? ಯಾರು ಬಗ್ಗಿ ಹೋಗಿರೋದು? ಯಾರು ಭಿಕ್ಷೆ ಬೇಡಿದ್ದು? ನಾವಾ? ಅವರ ಭಿಕ್ಷೆ ಬೇಡಿದ್ದು ಅವರು. ಅವರಿಗೆ ತಕ್ಕ ಉತ್ತರ ಕೊಡಬೇಕೋ ಬೇಡವೋ? ಯಾವ ರೀತಿಯಾಗಿ ತಕ್ಕ ಉತ್ತರ ಕೊಡಬೇಕು, ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೊ ಇವತ್ತಿನಿಂದ ಕದನ ವಿರಾಮ ಸರಿ ಹೋಗುತ್ತಾ? ಮತ್ತೆ ಎಲ್ಲಾದರೂ ಪಾಕಿಸ್ತಾನದ ಸೇನಾ ಅಧಿಕಾರಿಗಳ ಜೊತೆಗೆ ಚರ್ಚೆ ಆಗಿದೆಯಾ? ಉನ್ನತ ಮಟ್ಟದ ಸಭೆ ಅಂತೂ ಆಗೇ ಆಗುತ್ತೆ, ಉನ್ನತ ಮಟ್ಟದ ಚರ್ಚೆ ಅಂತೂ ಆಗೇ ಆಗುತ್ತೆ. ಇಲ್ಲಿ ಮಿಡಲ್ ಮ್ಯಾನ್, ಮಧ್ಯವರ್ತಿಗಳು ಯಾರು? ಮಧ್ಯವರ್ತಿಗಳಿರೋದು ಅಮೆರಿಕ. ಅದೇನಾದರೂ ಚರ್ಚೆ ಮಾಡುತ್ತಾ? ಇದರ ಮಧ್ಯೆ ಆ ಪಾಕಿಸ್ತಾನದ ಸೇನೆ ಒಬ್ಬ ಅಧಿಕಾರಿ ಹೇಳಿದ್ದ, ಪುಲ್ವಾಮಾದಲ್ಲಿ ದಾಳಿ ಆಯ್ತಲ್ಲ, ಅದು ನಮ್ಮ ಟ್ಯಾಕ್ಟಿಕಲ್ ಬ್ರಿಲಿಯನ್ಸ್ ಅಂತ ಹೇಳಿದ್ದ. ಟ್ಯಾಕ್ಟಿಕಲ್ ಬ್ರಿಲಿಯನ್ಸ್ ಅಂತ ಅಂದರೆ ಪುಲ್ವಾಮಾ ದಾಳಿನೂ ಮಾಡಿಸಿದ್ದು ನಾವೇ ಅಂತ, ಅಲ್ಲಿನ ಸೇನೆನೇ ಮಾಡಿದ್ದು ಅಂತ. ಮಡಿದಿದ್ದು 44 ಜನ ವೀರ ಯೋಧರು. ನೆನಪಿರಲಿ, ಪುಲ್ವಾಮಾದಲ್ಲಿ
ಮಡಿದಿದ್ದು ಭಾರತದ 44 ಜನ ವೀರ ಯೋಧರು. ಪೆಹಲ್ಗಾಮ್ನಲ್ಲಿ 26 ಜನ ಸಾಮಾನ್ಯರಲ್ಲಿ ಸಾಮಾನ್ಯ ಜನ, ಏನೋ ಅರಿಯದಂಥ ಮುಗ್ಧರು, ಅವರ ಫ್ಯಾಮಿಲಿ, ಅವರ ತಾಯಂದಿರು, ಅವರ ಮಡದಿಯರು ಇವತ್ತು ಸಿಂಧೂರ ಇಲ್ಲದೆ ಓಡಾಡ್ತಾ ಇದ್ದಾರೆ. ಅದನ್ನು ನೋಡಿದಾಗ ರಕ್ತ ಕುದಿಯುತ್ತೆ. ಇಷ್ಟಿದ್ರೂ ನಾವು ಕದನ ವಿರಾಮಕ್ಕೆ ಒಪ್ಕೊಂಡಿದ್ದೀವಿ. ಬಟ್ ಸ್ಟಿಲ್ ಪಾಕಿಸ್ತಾನ ಆ ವಿರಾಮವನ್ನು ಪದೇ ಪದೇ ಉಲ್ಲಂಘನೆ ಮಾಡ್ತಾ ಇದೆ. ಇದೇನು ಸೀಸ್ ಫೈರ್ ಇದೇ ಮೊದಲಾಗ್ತಾ ಇರೋದಲ್ಲ, ಈ ಹಿಂದೆಯೂ ಅನೇಕ ಬಾರಿ ಸೀಸ್ ಫೈರ್ ಆಗಿದೆ, ಕದನ ವಿರಾಮ ಆಗಿದೆ. ಆದರೆ ಉಲ್ಲಂಘನೆ ಮಾಡೋದೇ ಅವ್ರ ಕೆಲಸ. 3,500 ಸತಿ 2 ವರ್ಷದಲ್ಲಿ 3,500 ಬಾರಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಬಾರ್ಡರು, ಗಡಿ ನಿಯಂತ್ರಣ ರೇಖೆ, ಆಸುಪಾಸು ಎಲ್ಲ ಕಡೆ ಶೆಲ್ಲಿಂಗ್ ಮಾಡ್ತಾ ಇರ್ತಾರೆ. ಪದೇ ಪದೇ ಶೆಲ್ಲಿಂಗ್ ಆಗ್ತಾ ಇರುತ್ತೆ, ಪದೇ ಪದೇ ಶೂಟೌಟ್ಗಳಾಗ್ತಾ ಇರ್ತವೆ. ಇಷ್ಟಾದ್ರೂ ನಾವು ಸುಮ್ಮನೆ ಕೂರಬೇಕಾ ಅನ್ನೋ ನನ್ನ ಪ್ರಶ್ನೆ. ಇಷ್ಟಾದ್ರೂ ಅವರೇ ಒಪ್ಕೊಂಡ್ರಿ, ಪುಲ್ವಾಮಾದಲ್ಲಿ 44 ಜನ ವೀರ ಸೇನಾನಿಗಳನ್ನು ಸಾಯಿಸಿದ್ದು ಇದು ನಮ್ಮ ಟ್ಯಾಕ್ಟಿಕಲ್ ಬ್ರಿಲಿಯನ್ಸ್ ಅಂತ ಒಪ್ಕೊಂಡಿದ್ದಾರೆ. ಅಲ್ಲಿನ ಸೇನೆಯ ಟ್ಯಾಕ್ಟಿಕಲ್ ಬ್ರಿಲಿಯನ್ಸ್ ಅಂತೆ ಅದು, ಮಣ್ಣಂಗಟ್ಟಿ ಟ್ಯಾಕ್ಟಿಕಲ್ ಬ್ರಿಲಿಯನ್ಸು. ಬಂದು ಕೈ ಮುಗಿದು ಕೇಳ್ಕೊಂಡ್ರಿ, ಬಿಟ್ಬಿಡಿ ನಮ್ಮನ್ನ, ಯುದ್ಧ ನಿಲ್ಲಿಸಿ ನಮ್ಮನ್ನ ಅಂತ. ಅದಾದ ಮೇಲೆ ಮತ್ತೆ ಕಪಿ ಬುದ್ಧಿ, ಮತ್ತೆ ಇವರ ಕಪಟದ ನಾಟಕ. ಇದನ್ನು ಟ್ಯಾಕಲ್ ಮಾಡೋದು ಹೇಗೆ, ಇದನ್ನು ನಿಲ್ಲಿಸೋದು ಹೇಗೆ, ಆ ನಿಟ್ಟಿನಲ್ಲಿ ಈ ಸಭೆ ಆಗ್ತಾ ಇದೆ. ಈ ಸಭೆಯಲ್ಲಿ ಅನೇಕರು ಭಾಗಿಯಾಗಿದ್ದಾರೆ, ಪ್ರಧಾನಿಗಳು ಭಾಗಿಯಾಗಿದ್ದಾರೆ, ಜೊತೆಗೆ ರಕ್ಷಣಾ ಸಚಿವರು, ವಿದೇಶಾಂಗ ಸಚಿವರು ಇಬ್ಬರೂ ಕೂಡ ಭಾಗಿಯಾಗಿದ್ದಾರೆ. ಯಾಕೆ ಅಂದರೆ ಡಿಪ್ಲೊಮ್ಯಾಟಿಕ್ ಆಗಿಯೂ ಕೂಡ ನಾವು ಈಗ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು, ಅದರ ಜೊತೆಗೆ ರಕ್ಷಣಾ ರೀತಿಯಲ್ಲೂ ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.